ಸೀಸನ್ ತಗೊಳ್ಳೋಂಥ ಫೈಸಲಾಕೂನ್ ಅಂತೇವೆ ನಾವು ಉರ್ದುದಲ್ಲಿ. ಅದಕ್ಕೆ ಫೈಸಲಾಕೂನ್ ಓಟ್ಸ್ ನಮಗೆ ಇರ್ತಾವೆ. ನಾವು ಯಾಕಡೆ ವಾಲಿಸ್ತೇವೆ ಆ ಕಡೆ ಸರ್ಕಾರ ಬರ್ತದೆ. ಒಂದು ವೇಳೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಗೆ ಕೈ ಬಿಡುತ್ತೆ ಅಂದ್ರೆ ನಾವು ನಿಮಗೆ ಕೈ ಬಿಡ್ತೇವೆ. ಸ್ಪಷ್ಟವಾಗಿ ಹೇಳ್ತೀನಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ ಇಲ್ಲ, ನಾವು ಬ್ಲ್ಯಾಕ್ ಮೇಲ್ ಮಾಡುವಲ್ಲಿ ನೀವು ಇಷ್ಟು ದಿವಸ ತನ ನಿಮ್ಮ ಜೋಡಿ ಬೆನ್ನು ಹತ್ತಿ ನಮಗೆ ಸಾಕಾಗದ. ಮತ್ತು ಇವತ್ತು ನೀವು ಇಂದಿಗೂ ಕೂಡ 70 ವರ್ಷ ನಿಮ್ಮ ಬೆನ್ನು ಹತ್ತಿದ್ರು ಕೂಡ ನೀವು ನಮ್ಮ ಬಗ್ಗೆ ಕಾಳಜಿ ಮಾಡಂಗಿಲ್ಲ ಅಂದಾಗ ಮತ್ತು ನಾವು ಏನು ಮಾಡಿ ವಿಕಲ್ಪ ಇಲ್ಲ ಅಂತೇನೋ ಅವ್ರಿಗೆ ಭಾಸ ಆಗ್ಯದ. ಕಾಂಗ್ರೆಸ್ ಬಿಟ್ಟರೆ ಮತ್ತೆ ಯಾವುದು ದಾರಿ ಇಲ್ಲಿ ಇವ್ರಿಗೆ ಅಂಥೇಳಿ. ಆದರೆ ನಾವು ಯಾರಿಗೆ ಮೇಲೆ ತಂದು ಕೂಡಿಸ್ಲಿಕ್ಕೆ ಸಾಧ್ಯ ಅದ ಅವ್ರಿಗೆ ಕೆಳಗಿಳಿಸುವಂಥ ಸಾಧ್ಯತೆಯೂ ಅದ ನಮ್ಮಲ್ಲಿ. ಯಾಕಂದ್ರೆ ನಾವೇನದೇವಲ್ಲ ಮುಸಲ್ಮಾನರೇನದಾವೆ ನಾವು ಡಿಸೈಸಿವ್ ಓಟಿಸ್ತಿರ್ತಾವೆ. ನಾವು ಯಾಕಡೆ ಒಲ್ಲಿದ್ದೇವೆ ಆ ಕಡೆ ಸರ್ಕಾರ ಆಗ್ತಿರ್ತಾವೆ. ಪ್ಲೇಟ್ ಇದೆ, ಹಮ್ ಆಹ ಭಿ ಕರ್ತೆ ಹೈ ತೋ ಹೋ ಜಾತೆ ಹೈ ಬದನಾಮ್, वो कत्ल भी करते हैं तो ಚರ್ಚಾ नहीं होता. ಅವರು ಮರ್ಡರ್ ಮಾಡಿದ್ರು ಅದು ಲೆಕ್ಕಕ್ಕೆ ಬರೋಂಗಿಲ್ಲ, ಇದು ಇದಕ್ಕೆ ಬರೋಂಗಿಲ್ಲ, ಹೊರಗೆ ಬರೋಂಗಿಲ್ಲ. ನಾವೇನೋ ಸ್ವಲ್ಪ ಅಂದ್ರೆ ಅದಕ್ಕೆ ಅದ್ರ ಮೇಲೆ ತ್ವರಿತ ಜನರಿಂದ ನೋಡಿದರೆ, ನಾನೊಂದು ಮಾತು ನೋಡಿದೆ ಟಿ ವಿಯಲ್ಲಿ, ಆ ಜನರಿಗೆ ಇಷ್ಟೊಂದು ನೋವಾಗಿದೆ. ಅವರು ಇಲೆಕ್ಷನ್ ಬಂದ ಮೇಲೆ ನಾವು ನೋಟಾ ಒತ್ತುತ್ತೇವೆ, ಆದರೆ ಯಾವ ಪಾರ್ಟಿಗೂ ನಾವು ವೋಟ್ ಹಾಕುವುದು ಸಮಿತಿಗೂ ವಹಿಸಿಲ್ಲ. ತಾರಾತುರವಾಗಿ ರಾತ್ರಿಯಲ್ಲಿ ಡಿಸಿಷನ್ ತೆಗೆದುಕೊಂಡು ಅವರು ಈ ಕ್ರಮ ವಹಿಸಿದ್ದಾರೆ. ಮುಖಂಡರಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಿಲ್ಲ. ಹಾಗೇನೆ ಮಾಡಿದ್ದಾರೆ. ಅದಕ್ಕಾಗಿ ತಂದು ಈ कांग्रेस पार्टी छोड़ दें तो कैमिनल पार्टी ही है कर्नाटक में. उसका कांग्रेस छोड़े तो आपके पास है कौन सा? ओलमाए किराम से जब स्टेट लेवल की मीटिंग करेंगे, नेशनल लेवल की मीटिंग करेंगे, अल्टरनेट एक नहीं बहुत अल्टरनेट हैं. हम जो करना है टाइम पर करेंगे. अब ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ಮೇವಾರ್. ವೀಕ್ಷಕರೇ, ಹಲವು ದಿನಗಳಿಂದ ಏನು ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಚುನಾವಣೆಗೆ ಸಂಬಂಧಿಸಿದಂತೆ ಹಲವು ಗೊಂದಲಗಳು, ಏನು ಟಿಕೆಟಿಗೆ ಸಂಬಂಧಪಟ್ಟಂತೆ ಹಲವು ಗೊಂದಲಗಳು ನಿರ್ಮಾಣ ಆಗಿದ್ದವು. ಆ ನಿಟ್ಟಿನಲ್ಲಿ ಟಿಕೆಟ್ ಕೂಡ ಶಾನೂರು ಶಿವಶಂಕರಪ್ಪ ಅವರ ಮಗನಿಗೆ ಕೂಡ ಟಿಕೆಟ್ ಸಿಕ್ಕಿತ್ತು. ಆದರೆ ಆ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರು ಎಲ್ಲೋ ಒಂದು ಕಡೆ ಮುನಿಸಿಕೊಂಡಿದ್ದರು. ಆ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತ ನಾಯಕರುಗಳಿಗೆ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಪದಚ್ಯುತಿಗೊಳಿಸಿದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಅವರನ್ನ ಮೇಲೆ ಏನು ಅಧಿಕಾರದ ಒಂದು ವ್ಯವಸ್ಥೆಯನ್ನು ಹಿನ್ನಡೆ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ಇವತ್ತು ವಿಜಯಪುರದಲ್ಲಿ ಹಲವು ಧರ್ಮ ಪಂಡಿತರು ಅಂದರೆ ಉಲ್ಮಾಗಳು ಸೇರಿಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಏನೆಲ್ಲ ಆಯಿತು ಮತ್ತು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಅವರನ್ನು ಕೇಳೋಣ. ದಾವಣಗೆರೆ ಚುನಾವಣೆ ಸಂಬಂಧಿಸಿದಂತೆ ಏನು ಸಮಸ್ಯೆಗಳಾಗಿದೆ, ಇಲ್ಲಿಯ ಹಿರಿಯರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ, ಅಸ್ಸಲಾಮು ಅಲೈಕುಂ. ತಮ್ಮ ಹೆಸರು ಸರ್? ಮೊಹಮ್ಮದ್ ಯೂಸುಫ್ ಖಾಜಿ. ಮೊಹಮ್ಮದ್ ಯೂಸುಫ್ ಖಾಜಿ. ನೀವು ಯೂಸುಫ್, ಇವರು ಯೂಸುಫ್ ಅವರೇ ಇದ್ದಾರೆ. ಸರ್, ಏನಂತಂದ್ರೆ ಈಗ ದಾವಣಗೆರೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದರೆ ಏನಾಗಿದೆ ಸರ್ ಸಮಸ್ಯೆ? ದಾವಣಗೆರೆ ದಕ್ಷಿಣ ಭಾಗದ ಚುನಾವಣೆ ಇದು ಉಪಚುನಾವಣೆ ಆಗಿತ್ತು. ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಈ ಸ್ಥಾನ ತೆರವಾಗಿತ್ತು. ಅದಕ್ಕಾಗಿ ಚುನಾವಣೆ ನಡೆಯಿತು. ಆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಯ ಮುಸಲ್ಮಾನರು ಸುಮಾರು 80,000ಕ್ಕಿಂತ ಅಧಿಕ ಮತಗಳನ್ನು ಹೊಂದಿದಂಥ ಮುಸಲ್ಮಾನರು ಶಾಮನೂರು ಶಿವಶಂಕರ ಬಗ್ಗೆ ಬಹಳ ಅಭಿಮಾನವುಳ್ಳವರಾಗಿದ್ದರು. ಅವರು ಬಹಳ ಅವರಿಗೆ ಗೌರವ ಕೊಡ್ತಾ ಇದ್ದರು. ಅವ್ರ ಬಗ್ಗೆ ಒಂಥರ ಅಭಿಮಾನ ಬೆಲೆ ಇಟ್ಟು ಅವರು ಸುಮಾರು 70 ವರ್ಷದಿಂದ ಕಾಂಗ್ರೆಸ್ಸಿನ ಭದ್ರಕೋಟೆ ಆದಂಥ ಈ ದಕ್ಷಿಣ ದಾವಣಗೆರೆಯಲ್ಲಿ ಮತಗಳನ್ನು ಅವರು ಕೊಡ್ತಾ ಇದ್ದರು. ಅವರು ಇಷ್ಟು ವರ್ಷಗಳ ನಂತರ ತಮ್ಮ ನ್ಯಾಯಯುತವಾದಂಥ ಬೇಡಿಕೆಯನ್ನು ಅವರ ಮುಂದೆ ಇಟ್ಟರು. ಶಾಮನೂರು ಶಿವಶಂಕರಪ್ಪ ಸಾಹೇಬರು ಕೂಡ ತಮ್ಮ ನಿಧನದ ಮೊದಲ ಒಂದು ಮಾತನ್ನು ಹೇಳಿದರು ಅವರು. ಏಕೆಂದರೆ ಅನೇಕ ವರ್ಷಗಳಿಂದ ತಾವು ಕಾಂಗ್ರೆಸ್ ಪಾರ್ಟಿಗೆ ಸಮರ್ಥನೆ ಕೊಡುತ್ತಾ ಬಂದಿದ್ದೀರಿ, ನನ್ನ ಮಾತನ್ನು ತಾವು ಮೀರಿಲ್ಲ, ಅದಕ್ಕಾಗಿ ನಾನು ನಿಮಗೆ ವಾಗ್ದಾನ ಮಾಡುತ್ತೇನೆ, ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಸಮುದಾಯಕ್ಕೆ ನಾವು ಟಿಕೆಟ್ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇವೆ ಅಂತ ಮಾತನ್ನು ಅವರು ಹೇಳಿದ್ದರು. ಆ ಮಾತಿಗೆ ಬೆಲೆ ಕೊಟ್ಟು ಆ ಮುಸಲ್ಮಾನರು, ಅದರಲ್ಲಿ ಜಬ್ಬಾರ್ ಸಾಹೇಬರು ಇದ್ದಾರೆ, ಅವರು ಅಪೇಕ್ಷೆ ಮಾಡಿದ್ದರು ನಮಗೆ ಯಾರಾದರೂ ಮುಸಲ್ಮಾನಿಗೆ ಟಿಕೆಟ್ ಕೊಡಬಹುದಂತ. ಆದರೆ ಆ ಟಿಕೆಟನ್ನು ತಿರಸ್ಕರಿಸಲಾಯಿತು ಹೈಕಮಾಂಡ್ ವತಿಯಿಂದ. ಆದರೂ ಕೂಡ ಮುಸಲ್ಮಾನರು ನೆಮ್ಮದಿಯಿಂದ ಶಾಂತಿಯಿಂದಲೇ ಭರಿಸಿದ್ದಾರೆ. ಯಾಕಂದರೆ ಶಾಮನೂರು ಶಿವಶಂಕರ ಸಾಹೇಬರು ತಮ್ಮ ಕುಟುಂಬದ ಎಲ್ಲ ಜನರಿಗೂ ಕೂಡ ರಾಜಕಾರಣ ತಂದಿದ್ದಾರೆ. ಅವರೇ ಶಿವಮೊಗ್ಗದಲ್ಲಿ ಹೋಗಿ ಕಾಂಗ್ರೆಸ್ಸಿನ
ವಿರುದ್ಧವಾಗಿ ಕೂಡ ಮಾತಾಡಿದ್ದಾರೆ. ಆ ಮಾತನ್ನು ಮುಸಲ್ಮಾನರು ಮಾತಾಡಿಲ್ಲ. ಯಾರೂ ಅವರಿಗೆ ಮನಸ್ಸಿಗೆ ನೋವಂತೆ ಮಾತಾಡಿಲ್ಲ. ಬಹಳ ವಿನಮ್ರತೆಯಿಂದ ಹೇಳಿದ್ದಾರೆ ಅವರು, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ರಿ ಅಂತ. ಆದರೆ ಕೊಡಲಾಗಿಲ್ಲ. ಇಷ್ಟೇ ಅಲ್ಲ, ಅತಿ ತ್ವರಿತವಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ, ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಲ್ಲಲ್ಲ, ಕೇಳಿ ಯೂಸುಫ್ ಸಾಹೇಬ್ರೆ, ಈಗ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದ ತಕ್ಷಣವೇ ನೀವು ಕಾಂಗ್ರೆಸ್ ವಿರೋಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಆರೋಪಗಳಿದೆ. ಆರೋಪಗಳಿದೆ ಅಲ್ಲಿ ಜನರ ಮಾತನ್ನು ಹೇಳ್ತಾ ಇದ್ದೀನಿ ನಾನು. ಒಂದು ವೇಳೆ ಸಾಕಷ್ಟು ನಿರಾಶೆ ಆಗಿತ್ತು. ಇಲ್ಲಿ ನೋಡಿ ಯೂಸುಫ್ ಸಾಹೇಬ್ರೆ, ಒಂದು ವೇಳೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಸೋತರೆ ಅದಕ್ಕೆ ಸೋಲುವಂತ ಭಯದ ವಾತಾವರಣ ಕಾಂಗ್ರೆಸ್ ಅಲ್ಲಿ ಸೃಷ್ಟಿಯಾಗಿದೆ. ಈಗ ಸೋಲ್ತಾರೆ ಅಂತಕ್ಕಂಥದ್ದು, ಮುಸಲ್ಮಾನರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರ ಅದಕ್ಕೆ ಕಾರಣೀಭೂತರು ಮುಸಲ್ಮಾನ ನಾಯಕರು ಅನ್ನೋ ದೃಷ್ಟಿಕೋನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತೀರಿ? ಅಲ್ಲಿ ಜನಾಭಿಪ್ರಾಯ ಅದೇ ಥರ ಇದೆ. ಬೇರೆ ಬೇರೆ ಜನರಿಂದ ನೋಡಿದರೆ, ನಾನೊಂದು ಮಾತು ನೋಡಿದೆ ಟಿವಿಯಲ್ಲಿ, ಆ ಜನರಿಗೆ ಇಷ್ಟೊಂದು ನೋವಾಗಿದೆ. ಅವರು ಇಲೆಕ್ಷನ್ ಬಂದ ಮೇಲೆ ನಾವು ನೋಟಾ ಒತ್ತುತ್ತೇವೆ, ಆದರೆ ಯಾವ ಪಾರ್ಟಿಗೆ ನಾವು ವೋಟ್ ಹಾಕುವುದಿಲ್ಲ. ಅಲ್ಲಿವರೆಗೂ ಪರಿಸ್ಥಿತಿ ಹೋಗಿತ್ತು. ಇದರಿಂದ ಅವರ ನಿರಾಶೆ, ಅವರ ದುಃಖದ ವಾತಾವರಣ ಮೇಲೆ ಆ ಎಲ್ಲ ಯಾವ ರೀತಿಯಾಗಿ ಓಟ್ ಮಾಡಿರೋದು ಗೊತ್ತಾಗಿಲ್ಲ. ಇದು 4ನೇ ತಾರೀಕು ಗೊತ್ತಾಗ್ತದೆ. ಈಗ ಟಿಕೆಟ್ ನಿಮಗೆ ಯಾಕೆ ಕೊಡಬೇಕು ಅಂತ ಅದೇ ಹೇಳಿದ್ನಲ್ಲ, ನಾವು ಈ ದೇಶದ ಪ್ರತಿನಿಧಿಗಳು, ನಾವು ದೇಶದ ಪ್ರಜ್ಞಾವಂತ ನಾಗರಿಕರು, ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ನಮ್ಮ ನ್ಯಾಯವಾದ ಬೇಡಿಕೆ ನಾವು ಇಟ್ಟಿದ್ದೇವೆ ಅವ್ರ ಮುಂದೆ, ನಮಗೆ ಟಿಕೆಟ್ ಕೊಡ್ರಿ. 70 ವರ್ಷದಿಂದ ನಾವು ಬೇರೆಯವರಿಗೆ ನಾವು ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಈ ಸಾರಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿ ನ್ಯಾಯಯುತ ಬೇಡಿಕೆ ಆಗಿತ್ತು. ಅದು ಅದರಲ್ಲಿ ಏನು ತಪ್ಪಿದೆ? ಅದರಲ್ಲಿ ಅದನ್ನು ಪರಿಗಣಿಸಿಲ್ಲ, ಶಿಸ್ತು ಕ್ರಮ ಸಮಿತಿಗೂ ವಹಿಸಿಲ್ಲ. ತಾರಾತುರವಾಗಿ ರಾತ್ರಿಯಲ್ಲಿ ಡಿಸಿಷನ್ ತೆಗೆದುಕೊಂಡು ಅವರು ಈ ಕ್ರಮ ವಹಿಸಿದ್ದಾರೆ. ಮುಖಂಡರಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಚರ್ಚೆ ಮಾಡಿಲ್ಲ. ಹಾಗೇನೆ ಮಾಡಿದ್ದಾರೆ. ಅದಕ್ಕಾಗಿ ಇಷ್ಟೊಂದು ಈ ಸಮಸ್ಯೆ ಉದ್ಭವ ಆಗಿದೆ. ಅದು ನೀವೇನು ಹೇಳ್ತೀರಿ ಹಿರಿಯರೇ? ನಿಜವಾಗಿ ಹೇಳ್ಬೇಕಂದ್ರೆ ಮುಸಲ್ಮಾನರ ಜೊತೆ ಯಾವತ್ತೂ ಇದೆ. ಉರ್ದುದಲ್ಲಿ ಒಂದು ಕಪ್ಲೆಟ್ ಇದೆ, ಹಮ್ ಆಹ ಭಿ ಕರ್ತೆ ಹೈ ತೋ ಹೋ ಜಾತೆ ಹೈ ಬದನಾಮ್, वो कत्ल भी करते हैं तो चर्चा नहीं होता. ಅವರು ಮರ್ಡರ್ ಮಾಡಿದ್ರು ಅದು ಲೆಕ್ಕಕ್ಕೆ ಬರೋಂಗಿಲ್ಲ, ಅದು ಇದಕ್ಕೆ ಬರೋಂಗಿಲ್ಲ, ಹೊರಗೆ ಬರೋಂಗಿಲ್ಲ. ನಾವೇನೋ ಸ್ವಲ್ಪ ಅಂದ್ರೆ ಅದಕ್ಕೆ ಅದ್ರ ಮೇಲೆ ತ್ವರಿತ ಆ್ಯಕ್ಷನ್ ತೊಗೊಂಡ್ಬಿಡ್ತಾರೆ. ಈ ರೀತಿ ಯಾಕಂದ್ರೆ ನಾವು ಈ ಬಾಯಿ ಎಲೆಕ್ಷನ್ ಆಯ್ತಲ್ಲ ಬಾಗಲಕೋಟದಲ್ಲಿ, ಆ ಎಲೆಕ್ಷನ್ ಸಮಯದಲ್ಲಿ ನಸೀರ್ ಅಹಮದ್ ಸಾಹೇಬರು ನಮಗೆ ಕರೆಸಿದ್ರು. ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ ಮೌಲಾನ ಅಬೂಬಕರ್ ಅಂತ ಹೇಳಿ, ಅವ್ರ ಮುಖಾಂತರ ನನಗೆ ಕರೆಸಿದ್ರು. ನಾನು ಹೋಗಿದ್ನಿ, ಯಾಕಂದ್ರೆ ನನ್ನ ಸಮುದಾಯದ 2000 ಚಿಲ್ಲರ್ ಓಟ್ ಇದ್ದಾವಲ್ಲಿ ಬಾಗಲಕೋಟೆಯಲ್ಲಿ. ನಾನು ಅಲ್ಲಿ ಹೋಗಿ ನಿಂತು ಹಗಲಿರುಳು ನಸೀರ್ ಅಹಮದ್ ಸಾಹೇಬ್ರ ಜೊತೆ ಹೆಗಲ್ ಕೊಟ್ಟು ನಾವು ಕೆಲಸ ಮಾಡಿದೆವು. ಅಲ್ಲಿ 9 ದಿವಸ ಅವ್ರು ಅಲ್ಲಿ ಬಿಡೋರು ಹೂಡಿದ್ರು. ಅವರು ರೆಸ್ಟ್ ಅನ್ನೋದು ಅವ್ರಿಗೆ ಇದ್ದಿದ್ದಿಲ್ಲ. ಆದರೆ ಎಲ್ಲ ಸಮುದಾಯದ ಜನರಿಗೆ, ಎಲ್ಲ ಅಂಜುಮನಗಳಿಗೆ, ಎಲ್ಲ ಜಾತಿ ಧರ್ಮ, ನಮ್ಮ ಒಳಪಂಗಡಗಳೇನಿದ್ದಾವಲ್ಲ ಅವರಿಗೆಲ್ಲ ಜಮಾದವ್ರಿಗೆ ಕರೆದು ಅವರೆಲ್ಲ ಮೀಟಿಂಗ್ ತೊಗೊಂಡು ಅವ್ರಿಗೆ ನೀವು ಕಾಂಗ್ರೆಸ್ಸಿಗೆ ನಿಮ್ಗೆ ವೋಟ್ ಹಾಕಬೇಕು ಅಂತ ಅವರು ನಮ್ಗೆ ಮನವೊಲಿಸಿ ಕ್ಯಾಂಪೇನ್ ಮಾಡಿದಿರಿ. ಸಂಪೂರ್ಣವಾಗಿ ಬಾಗಲಕೋಟದಲ್ಲಿ ಮಾಡಿದಿರಿ, ದಾವಣಗೆರೆಯಲ್ಲಿ ಮಾಡಲಿಲ್ಲ ಅನ್ನೋ ಒಂದು ಆರೋಪದ ಮೇಲೆ ಆಗಿರತಕ್ಕಂಥದ್ದು ಕೆಲಸ ಮಾಡಿದವರು. ಲೆಟ್ ಮಿ ಕಂಪ್ಲೇಂಟ್. ದಾವಣಗೆರೆಯಲ್ಲಿ ಮಾಡಲಾರದೆ ಇರತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪಕ್ಷದ್ರೋಹ ಎಸಗಿದ್ದಾರೆ, ಎಲ್ಲೋ ಒಂದ್ ಕಡೆ ಪಕ್ಷದ ದ್ರೋಹವನ್ನ ಎಸಗಿದ್ದಾರೆ ಕಾಂಗ್ರೆಸ್ಸಿನ ನಾಯಕರುಗಳು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಅವರನ್ನ ಈ ಆಕ್ಷನ್ ಅನ್ನ ಸುರ್ಜೇವಾಲಾ ಅವರು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಆ ರೀತಿ ಅದು ಬಿಂಬಿಸಲಾಗಿದೆ. ಯಾರೋ ಅವ್ರಿಗೆ ಆಗಿ ಬರ್ಲಾರಂತ ಜನರು ಅವ್ರ ಬಗ್ಗೆ ಏನೇನೋ ಅವಹೇಳನ ಮಾಡಿ ಅವ್ರಿಗೆ ಅವ್ರ ಮೇಲೆ ಆಕ್ಷನ್ ತಗೊಳಂಗ್ ಮಾಡ್ಯಾರ. ಆದ್ರೆ ನಿಜವಾಗಿ ನೋಡಿದ್ರೆ ಅವ್ರು ಮಾಡಿದಂತ ಕೆಲಸ, ಯಾಕಂದ್ರೆ ನಾವು ಕಣ್ಣಾರಿ ನೋಡಿದವ್ರು ಅದೇವು, ಅವರು ಕಾಂಗ್ರೆಸ್ ಪರವಾಗಿನೇ ಕೆಲಸ ಮಾಡಿದ್ದಾರೆ. ಅವರು ಯಾರು ಕಾಂಗ್ರೆಸ್ ವಿರೋಧ ಮಾಡಿಲ್ಲ. ಏನೋ ನಮಗೆ ಬೇರೆ ವಿಕಲ್ಪ ಇಲ್ಲ ಅಂತೇನೋ ಅವ್ರಿಗೆ ಭಾಸ ಆಗ್ಯದ. ಕಾಂಗ್ರೆಸ್ ಬಿಟ್ಟರೆ ಮತ್ತೆ ಯಾವುದು ದಾರಿ ಇಲ್ಲಿ ಇವ್ರಿಗೆ ಅಂಥೇಳಿ. ಆದರೆ ನಾವು ಯಾರಿಗೆ ಮೇಲೆ ತಂದು ಕೂಡಿಸ್ಲಿಕ್ಕೆ ಸಾಧ್ಯ ಅದ, ಅವ್ರಿಗೆ ಕೆಳಗಿಳಿಸುವಂಥ ಸಾಧ್ಯತೆಯೂ ಅದ ನಮ್ಮಲ್ಲಿ. ಯಾಕಂದ್ರೆ ನಾವೇನದೇವಲ್ಲ, ಮುಸಲ್ಮಾನರೇನದಾವೆ, ನಾವು ಡಿಸೈಸಿವ್ ಓಟಿಸ್ತಿರ್ತಾವೆ. ನಾವು ಯಾಕಡೆ ಒಲ್ಲಿತೇವೋ ಆ ಕಡೆ ಸರ್ಕಾರ ಆಗ್ತಿರ್ತದ. ಅಂದರೆ ಬಟ್ ಮುಸಲ್ಮಾನರು ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ಸರ್ಕಾರ ಕೂಡಲಿ ಆ ಸರ್ಕಾರ ಆಗಬೇಕಾದ್ರೆ ಮುಸಲ್ಮಾನರ ಒಂದು ಪ್ರಮುಖವಾದಂಥ ಓಟ್ಗಳು ಮುಸಲ್ಮಾನರು ಇರ್ತಾವೆ. ಇವು ಡಿಸಿಷನ್ ತಗೊಳ್ಳೋಂಥ ಫೈಸಲಾಕೂನ್ ಅಂತೇವೆ ನಾವು ಉರ್ದುದಲ್ಲಿ. ಅದಕ್ಕೆ ಫೈಸಲಾಕೂನ್ ಓಟ್ಸ್ ನಮ್ಮವು ಇರ್ತಾವೆ. ನಾವು ಯಾಕಡೆ ವಾಲಿಸ್ತೇವೆ ಆ ಕಡೆ ಸರ್ಕಾರ ಬರ್ತದೆ. ಒಂದು ವೇಳೆ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಗೆ ಕೈ ಬಿಡುತ್ತೆ ಅಂದರೆ ನಾವು ನಿಮಗೆ ಕೈ ಬಿಡ್ತೇವೆ. ಸ್ಪಷ್ಟವಾಗಿ ಹೇಳ್ತೀನಿ. ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಿ ಇಲ್ಲ, ನಾವು ಬ್ಲಾಕ್ ಮೇಲ್ ಮಾಡುವಲ್ಲಿ ನೀವು ಇಷ್ಟು ದಿವಸ ತನ ನಿಮ್ಮ ಜೋಡಿ ಬೆನ್ನು ಹತ್ತಿ ನಮಗೆ ಸಾಕಾಗದ.
ಮತ್ತು ಇವತ್ತು ನೀವು ಇಂದಿಗೂ ಕೂಡ 70 ವರ್ಷ ನಿಮ್ಮ ಬೆನ್ನು ಹತ್ತಿದ್ರು ಕೂಡ ನೀವು ನಮ್ಮ ಬಗ್ಗೆ ಕಾಳಜಿ ಮಾಡಂಗಿಲ್ಲ ಅಂದಾಗ ಮತ್ತು ನಾವು ಏನು ಮಾಡ್ಬೇಕಿನ್ನ? ಅಲ್ರಿ, ನಿಮಗೆ ಬರೀ ನಾಯಕರುಗಳಿಗೆ ಕಾಳಜಿ ಮಾಡಬೇಕು. ನಿಮಗೆ ಸಾಕಾಗಷ್ಟು ಅನುದಾನ ಕೊಟ್ಟಿದೆ, ನಿಮಗೆ ಸಾಕಾಗಷ್ಟು, ಒಂದು ನಿಮಿಷ ಹೇಳ್ತೀನಿ ಕೇಳಿ, ನಿಮಗೆ ಸಾಕಾಗಷ್ಟು ಸಹಾಯ ಮಾಡಿದೆ. ಎಲ್ಲಿ ನೋಡಿದಲ್ಲಿ ಮುಸಲ್ಮಾನರ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ನೀವು ಇವತ್ತು ಅದರ ಪಕ್ಷದ ವಿರುದ್ಧ ಹೇಗೆ ನೀವು ಇದು ಮಾಡ್ತೀರಿ? ಕೇವಲ ನಾಯಕರುಗಳಿಗೆ ಮಾಡಿಲ್ಲ ಅಂತ ಏನಿದು ನಿಮ್ದು? ನೀವು ವಾಗ್ದಾನ ಮಾಡಿದ್ದೇನು ಎಲೆಕ್ಷನ್ಗಿಂತ ಪೂರ್ವದಲ್ಲಿ ನೀವು ಏನು ಹೇಳಿರಿ? ಹಿಜಾಬದ ಬಗ್ಗೆ ಸಮಸ್ಯೆ ಅದನ್ನ ಬಗೆಹರಿಸ್ತೇವೆ ಅಂತ ಹೇಳಿರಿ. ಅದು ಬಗೆಹರಿಸಿಲ್ಲ. ಇಲ್ಲ, ಹೆಂಗೆ ಜ್ವಲಂತವಾದಂಥ ಸಮಸ್ಯೆಗಳು ಎಲ್ಲೇದಾವ ಅಲ್ಲೇ ಉಳಿದಾವ ಅವು. ಮತ್ತು 3 ವರ್ಷ ಆಗ್ಯದ ನಿಮ್ಮದು, ಏನು ಕೇವಲ 2 ವರ್ಷ ಉಳಿದದ. ರಿಸರ್ವೇಷನ್ ಕೊಡ್ತೀನಿ ಅಂದಿದ್ರೆ ಅದು ಇಲ್ಲ, ಹಿಜಾಬದು ಇದು ಮಾಡ್ತೀನಿ ಅಂದ್ರೆ ಅದು ಇಲ್ಲ. ನೀವು ಏನು ಮಾಡಕತ್ತೀರಿ ನಮ್ಮ ಬಗ್ಗೆ ಅಂದ್ರೆ ನಮಗೆ ಸಂಪೂರ್ಣವಾಗಿ ಮುಸಲ್ಮಾನರ ವೋಟ್ ಬ್ಯಾಂಕಿಗೆ ಮಾತ್ರ ಬಳಕೆ ಆಗ್ತಾ ಇದೆ. ಅಷ್ಟೇ ನಾ ಅದೇ ಹೇಳಿದ್ನಲ್ಲ, ನಾವು ನೀರಿನ ನಳದ ಪೈಪ್ ಇರ್ತದಲ್ಲ, ಪ್ಲಾಸ್ಟಿಕ್ ಪೈಪ್, ಆ ಪ್ಲಾಸ್ಟಿಕ್ ಪೈಪ್ ಆಗ್ಯಾವ ನಾವು ನಿಮ್ಮ ಸಲುವಾಗಿ. ಅದ್ರ ನೀರು ಅಲ್ಲಿಂದ ಹರಿದು ಹೋಗಿ ಜನರಿಗೆ ಲಾಭ ಕೊಡ್ತದ, ಆ ಪೈಪ್ ಮಾತ್ರ ಒಣದೇ ಇರ್ತದ, ಅದಕ್ಕೆ ಏನು ಸಿಗ್ತಿರಂಗಿಲ್ಲ. ಮುಸಲ್ಮಾನರ ಪರಿಸ್ಥಿತಿ ಇಂಥದ್ದಾಗ್ಯದ. ಅದಕ್ಕಾಗಿ ನಾವು ದೃಢ ನಿಶ್ಚಯ ಇದು ಮಾಡಿಕೊಂಡು ಒಂದು ವೇಳೆ ನಮ್ಮ ಜೊತೆ ಇದೇ ರೀತಿಯ ಅನ್ಯಾಯ ಮುಂದುವರೆದಿದ್ದೇ ಆಗಿದ್ರೆ ಬೇರೆ ರೀತಿಯಿಂದ ಕ್ರಮ ಕೊಡಬೇಕಾಗ್ತದೆ. ಈ ನಮ್ಮ ಉಲ್ಮಾ ಕಮಿಟಿ, ನಮ್ಮ ಜಮಾತ್ ಏನದ, ಈ ಜಮಾತ ಇದರಲ್ಲಿ ಮುಂದೆ ನಡೀತದಿನ್ನ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ, ಏನು ಅನ್ಯಾಯ ಆಗ್ಯದ. 9 ದಿವಸನ ಹಗಲಿರಳು ಕೆಲಸ ಮಾಡಿದಂಥ ನಸೀರ್ ಅಹಮದ್ ಸಾಹೇಬರಿಗೆ ನೀವು ಅವ್ರ ಸ್ಥಾನದಿಂದ ಸರಿಸಿರಿ. ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಹೊಳ್ಳಿ ಪೋಸ್ಟ್ನಾಗ ಅವ್ರಿಗೆ ತಗೋಬೇಕು. ಅವರು ಜಬ್ಬಾರ್ ಸಾಹೇಬ್ರು ಏನದಾರ, ಅವರು ನಿಮ್ಮ ಸಲ ಕೆಲಸ ಮಾಡ್ಯಾರ, ಅವ್ರಿಗೂ ಕೂಡ ನೀವು ಮತ್ತೆ ಅವ್ರೇನು ರಿಸೈನ್ ಮಾಡ್ಯಾರ, ಅವ್ರು ರಿಸೈನ್ ಒಪ್ಕೋಬಾರ್ದು. ಅವ್ರಿಗೆ ಮತ್ತೆ ಅವ್ರು ಇದರಲ್ಲಿ ಇದ್ರೆ ಅದ್ರ ಪೋಸ್ಟ್ನಲ್ಲಿ ಅವ್ರು ಕೊಡ್ಬೇಕು ಅವ್ರಿಗೆ. ಒಟ್ಟಿನಲ್ಲಿ ಈಗ ಒಂದು ದೃಷ್ಟಿಕೋನದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ಜಗಳದಲ್ಲಿ ಮುಸ್ಲಿಮರು ನುಗ್ಗಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಫೀಲ್ ಕಾಡ್ತಾ ಇಲ್ವಾ? ಕ್ಲಿಯರ್ ಕಟ್ ಅದ ಅದು 100%. ನಾವು ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಕಂಡೇ ಕಾಣ್ತದೆ. ಇನ್ನು ನಾವು ಹೇಳುವಂಗಿರಂಗಿಲ್ಲ, ಹೇಳ್ತಿರಂಗಿಲ್ಲ ಅಷ್ಟೇ. ಆದ್ರೆ ಯಾವ ಕೆಲಸ ಮಾಡಬೇಕಾಗ್ತದೆ, ನಾವು ಹೇಳೋದು ಕಡಿಮೆ, ಕೆಲಸ ಮಾಡೋದು ಜಾಸ್ತಿ ಅದ. ಯಾವ ಟೈಮ್ದಾಗ ನಾವು ಏನು ಮಾಡಬೇಕು, ಹಿಟ್ ಫ್ಯಾನ್ ಇಟ್ ಈಸ್ ಹಾಟ್ ಅಂತಾರಲ್ಲ, ಅದು ಯಾವಾಗ ಹಾಟ್ ಇರ್ತದೆ ಅವಾಗ ಯಾವ ರೀತಿಯಿಂದ ಬಡ ತೆಗಿಬೇಕು ಅವಾಗ ಬಡ ತೆಗಿತೇವೆ ಅದನ್ನು. ಈಗ ಒಂದು ನಿಮಿಷ ಬಂದೆ, ನಿಮ್ಮ ಹತ್ರ ಬರ್ತೀನಿ. आप क्या बोलना चाहते हैं? हमको कहने कुछ नहीं, आप इन दोनों को जो है बर्तरफ जो किया गया है उसको वापस उनके मुकाम पर दिया जाए, ये हमारी अपील है. ಇದು ಅಪೀಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ, ಏನು ಅದನ್ನ ಮರಳಿ ವಾಪಸ್ ತೆಗೆದುಕೊಳ್ಬೇಕನ್ನೋದು. ಸರ್ आप बोलिए. जमीयत उलमा हिंद से स्टेट प्रेसिडेंट मुफ्ती इफ्तिखार साहब इस बारे में क्लियर एक मैसेज और पैगाम जो देना चाह रहे थे वो दिए हैं. उनके साथ स्टेट के वाइस प्रेसिडेंट वलीउल्लाह के प्रिंसिपल मौलाना ज़ैनुल आबिदीन साहब भी मैसेज दिए. मैं सारी बात के खुलासे चंद बातों में ये कहना चाहता हूँ कि उनके पैगाम को भी डाइवर्ट करने के लिए कौम की बेवफाई, कौम के साथ वफादारी करो, स्टेट के लीडर्स कांग्रेस के अल्लाह के वफादार बनो, ये डाइवर्ट करने के बजाय मैं ये कहना चाहता हूँ कि कर्नाटक के आली जनाब सिद्धरामैया साहब की हुकूमत बनाने में कर्नाटक के मुसलमानों ने 80%, 85% नहीं, 99% काम करने के बाद ये गवर्नमेंट बनी है. जितना मुसलमानों ने काम किया उससे ज़्यादा उलमाए किराम ने काम किया. उलमाए किराम के मुसलमानों के वोट लेकर गवर्नमेंट बनाने के बाद जिस तरह एतमाद को बहाल करते हुए ये गवर्नमेंट चलना था, आगे बढ़ना था, उसके बजाय ये जो एक्शन हो रहे हैं, चाहे हाजी नसीर अहमद खान साहब के साथ हो, चाहे अब्दुल जब्बार साहब के साथ हो, ये एतमाद को ठेस पहुंचाने के काम हो रहे हैं. मैं यही कहना चाहता हूं कि जिस तरह उलमाए किराम को नज़रअंदाज किया जा रहा है, स्टेट के कांग्रेस पार्टी ने मुसलमानों को जो मिसयूज़ करने के लिए, साइडलाइन करने के लिए ये एक माहौल बना रही है, ये छोड़ दे, वरना आने वाले दिनों में जो इसका खमियाजा भुगतना पड़ेगा. ये कह रहे हैं कि आप चेतावनी दे रहे हैं, आप चैलेंज कर रहे हैं. अगर हमको चैलेंज करना होता, चेतावनी देना होता तो जो करना है डायरेक्ट वो कर देते. हम इनको एड्रेस इसलिए कर रहे हैं कि ये जो वाक़या हुआ है, ये जो हादसात हो रहे हैं, ये जो हरकतें हो रहे हैं मुसलमानों के साथ और ख़ासकर स्टेट में लीडर्स के साथ रूल्स रेगुलेशन छोड़कर कोई उनके क्लियरिफिकेशन का टाइम देने के बजाय डायरेक्ट एक्शन जो ले रहे हैं, इससे हम ये कहते हैं कि ये गलतियों को कांग्रेस छोड़ दे. कांग्रेस पार्टी चाहे वो स्टेट के लीडर्स हों चाहे नेशनल के लीडर्स हों, आप ये नेशनल लीडर को आप क्लियर कट बताना चाहते हैं कि आने वाले दिन में बिल्कुल कांग्रेस को
क्या होगा, लॉस होगा या प्रॉफिट होगा? लॉस होगा। और कांग्रेस अगर ये समझ रही है कि मुसलमान हमारे साथ अगर नहीं जुड़ेंगे तो कम्युनल पार्टियों के साथ जाएंगे, ये भी वो माइंड में अगर रखिए तो निकाल दे। जरूरी नहीं कि कांग्रेस पार्टी छोड़ दें तो कम्युनल पार्टी ही है कर्नाटक में, उसका कांग्रेस छोड़े तो आपके पास है कौन सा? उलमाए किराम से जब हम स्टेट लेवल की मीटिंग करेंगे, नेशनल लेवल की मीटिंग करेंगे, अल्टरनेट एक नहीं बहुत अल्टरनेट हैं। हम जो करना है टाइम पर करेंगे। अब क्यों बोले हम होशियार कर रहे हैं, हम बेदार कर रहे हैं, बाखबर कर रहे हैं, एड्रेस कर रहे हैं, तो उनको चाहिए कि इन गलतियों को दुरुस्त कर ले, इन खामियों को दूर कर ले, और ये जो वो गलत काम में आगे बढ़ी हुई है पीछे आकर कमबैक होकर अपने आप को क्या करे, सही कर ले। हम इस इंतज़ार में हैं। अगर ये इंतज़ार में आप अभी सब कुछ देखना चाहें, हम क्यों दिखाएंगे? हम इस पर डिस्कस करेंगे, पॉजिटिव भी बोलेंगे, नेगेटिव भी बोलेंगे, और जब डिस्कस में किसी रिजल्ट पर आएंगे, जो करना है टाइम पर कर लेंगे इंशाल्लाह, अभी नहीं बोलेंगे हम। ಈಗ ನಾವು ಏನೂ ಹೇಳೋದಿಲ್ಲ, ಮುಂಬರುವ ದಿನಗಳಲ್ಲಿ ಇದಕ್ಕೆ ತಕ್ಕವಾದಂತಹ ಉತ್ತರವನ್ನು ಕೊಡಬಲ್ಲೆವು ಅಂತಕ್ಕಂಥದ್ದು ಒಂದು ಮುನ್ನೆಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದ್ರ ಮೂಲಕ ಇಲ್ಲಿಯ ಉಲ್ಮಾ ಅಂದರೆ ಧರ್ಮ ಪಂಡಿತರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ನಮ್ಮ ಜೊತೆ ಕೊನೆಯದಾಗಿ ಯೂಸುಫ್ ಸರ್, ಈಗ ನೀವು ಏನು ಕೊನೆಯದಾಗಿ ಬೇಡಿಕೆ ಏನಿದೆ ನಿಮ್ಮದು ಹೇಳಿ? ನಮ್ಮ ಬೇಡಿಕೆ ಪ್ರಮುಖವಾದಂಥ ಬೇಡಿಕೆ ಏನಂದರೆ, ಚುನಾವಣೆಗಿಂತ ಪೂರ್ವದಲ್ಲಿ ನೀವೇನು ವಾಗ್ದಾನ ಮಾಡಿದ್ರಿ, ಭರವಸೆ ಕೊಟ್ಟಿದ್ರಿ, ಆ ಭರವಸೆ ಈಡೇರಿಸಬೇಕು. ಎರಡನೇದು, ನಸೀರ್ ಅಹಮದ್ ಸಾಹೇಬರಿಗೆ ಮರಳಿ ಬಂತು, ಅವ್ರಿಗೆ ಯಾವ ಸ್ಥಾನದಿಂದ ಅವರಿಗೆ ಸರಿಸಿರಿ ಆ ಸ್ಥಾನಕ್ಕೆ ತಂದು ಕೂಡಿಸ್ಬೇಕು. ಜಬ್ಬಾರ್ ಸಾಹೇಬ್ರಿಗೆ ರಿಸಿಗ್ನೇಷನ್ ಕೊಟ್ಟಾರೆ, ಅದನ್ನು ನೀವು ಅಕ್ಸೆಪ್ಟ್ ಮಾಡಬಾರ್ದು. ಅವ್ರಿಗೆ ಮತ್ತೆ ಯಾವ ರೀತಿಯಿಂದ ಗೌರವಯುತ ಆದಂಥ ಖಾತೆಯಲ್ಲಿ ಮುಂದುವರಿಸಬೇಕು ಅವರೆಲ್ಲರಿಗೆ. ಇದೇ ರೀತಿ ಎಲ್ಲೆಲ್ಲಿ ನಮ್ಮ ಸಮಾಜದ ಜನ, ನಮ್ಮ ವೋಟರ್ಸ್ ಹೆಚ್ಚಿದ್ದಾರೆ, ಅಲ್ಲಿ ನಮ್ಮ ಅಭ್ಯರ್ಥಿ ನಿಲ್ಲಿಸಬೇಕು, ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಮುಂಬರುವಂಥ ಎಲೆಕ್ಷನ್ಗಳಲ್ಲಿ. ಒಂದು ವೇಳೆ ಕೊಡದೇ ಇದ್ದರೆ ಮತ್ತೆ ನಮಗೆ ಅನಿವಾರ್ಯವಾಗಿ ಬೇರೆ ಮಾರ್ಗ ಹಿಡಿಬೇಕಾಗ್ತದೆ. ಬೇರೆ ಮಾರ್ಗ ಹಿಡಿತೀರಿ ನೀವು? ಇದಿಷ್ಟು ಇಲ್ಲಿಯ ಧರ್ಮ ಪಂಡಿತರು, ಅಂದರೆ ಮುಸ್ಲಿಂ ಧರ್ಮ ಪಂಡಿತರು ಬಹಳ ಸ್ಪಷ್ಟವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಅಂದರೆ ಕೇಂದ್ರದ ಕಾಂಗ್ರೆಸ್ ಕಮಿಟಿಗೆ, ಅಂದರೆ ರಾಹುಲ್ ಗಾಂಧಿವರೆಗೂ ಕೂಡ ಈ ವಿಷಯ ತಿಳಿಬೇಕಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಈ ಎಲ್ಲ ಮುಖಂಡರ ಮೇಲೆ ಏನು ವಿನಾಕಾರಣ ಆ್ಯಕ್ಷನ್ ಮಾಡಿದ್ದಾರೆ, ಅವರ ಮೇಲೆ ಅವ್ರನ್ನ ವಾಪಸ್ ಪಡೆದುಕೊಳ್ಬೇಕು, ಮುಸ್ಲಿಮರಿಗೆ ಸಿಗಬೇಕಾದಂಥ ಹಕ್ಕುಗಳನ್ನು ಸಂಪೂರ್ಣವಾಗಿ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಕಾಂಗ್ರೆಸ್ ಮುಂಬರುವ ದಿನಗಳಲ್ಲಿ ಅನುಭವಿಸುತ್ತೆ ಅಂತಕ್ಕಂಥದ್ದು ಒಂದು ಸೂಕ್ಷ್ಮವಾದ ವಿಚಾರವನ್ನು ಇಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸುರ್ಜೇವಾಲಾ, ರಾಹುಲ್ ಗಾಂಧಿ ಅವರು ಮತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಇದರ ಕುರಿತಾಗಿ ಸಂಪೂರ್ಣವಾಗಿ ಚರ್ಚಿಸಿ ಈ ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳಿತಾಗುತ್ತೆ. ಒಂದು ವೇಳೆ ಆಗದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.